ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಆತ್ಮೀಯ ಶಿಕ್ಷಕರೇ, ಈಗ ನಾವು 2024-25ನೇ ಶೈಕ್ಷಣಿಕ ವರ್ಷವನ್ನು ಪೂರ್ಣಗೊಳಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಆಹಾರ ಧಾನ್ಯಗಳ ಉಳಿಕೆ ಎಷ್ಟು ಇದೆ ಅನ್ನೋದನ್ನು SATS MDM ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು STS MDM ಅಂತ ಸರ್ಚ್ ಮಾಡಬೇಕಾಗತ್ತೆ. ಆಗ ತಾವಿಲ್ಲಿ ಗಮನಿಸ್ಬೋದು STS ಲಾಗಿನ್ ಅಂತ ಬಂದಿದೆ. ಕೆಳಗಡೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಅಂತ ಇದೆ. ಈ ಒಂದು ವೆಬ್ಸೈಟ್ ಪೇಜನ್ನು ಓಪನ್ ಮಾಡೋಣ. ಈಗ ಈ ವೆಬ್ಸೈಟ್ ಪೇಜ್ನ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗಿದೆ. ಮೇಲ್ಗಡೆ ತಾವು ಗಮನಿಸ್ಬೋದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಅಂತ ಇದೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡೋಣ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡೋಣ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಮ್ಮ ಶಾಲೆಯ ಲಾಗಿನ್ನ ಮುಖಪುಟ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಈ 3 ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿರ್ತಕ್ಕಂಥ ಆಪ್ಷನ್ಗಳು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ನ್ಯೂ ಅಂತ ಇದೆ, ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಾವು ತುಂಬ್ತಾ ಇರೋ ಮಾಹಿತಿ 2025-26ನೇ ಸಾಲಿಗಾಗಿ 25-26 ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಐಟಮ್ಸ್ಗಳಲ್ಲಿ ತಾವು ಗಮನಿಸ್ಬೋದು ರೈಸ್, ವೀಟ್, ತೂರ್ ಡಾಳ್, ಅದರ ಜೊತೆಗೆ ಮಿಲ್ಕ್ ಪೌಡರ್, ಸನ್ಫ್ಲವರ್ ಆಯಿಲ್, ಅನಂತರ ಕೆಳಗಡೆ ರಾಗಿ ಹೆಲ್ತ್ ಮಿಕ್ಸ್ ಅಂತ ಇದೆ. ಈ ಎಲ್ಲ ಕಾಲಮ್ಗಳನ್ನು ತುಂಬಬೇಕಾಗುತ್ತೆ. ಅಂದರೆ ಇವೆಲ್ಲವೂ ಸರ್ಕಾರದಿಂದ ನಮಗೆ ಶಾಲೆಗಳಿಗೆ ಸರಬರಾಜು ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಇವುಗಳ ಉಳಿಕೆ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು. ಈಗ ಇಲ್ಲಿ ನಾನು ರೈಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕ್ವಾಂಟಿಟಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಉಳಿದಿದೆ ಅಂತ ಅನ್ನೋದನ್ನು ಟೈಪ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ಕೇವಲ 100 ಗ್ರಾಮ್ ಉಳಿದಿರೋದ್ರಿಂದ ಇಲ್ಲಿ ನಾನು 100. ಇಲ್ಲಿ ತಾವು ಗಮನಿಸ್ಬೋದು ಯೂನಿಟ್ ಅಂತಂದರೆ ಯಾವ ಒಂದು ಮಾನದಲ್ಲಿ ನಮೂಸ್ತಾ ಇದ್ದಾರೆ. KGಯಲ್ಲಿ ತಮ್ಮ ಶಾಲೆಯಲ್ಲಿ ಉಳಿದಿದ್ರೆ KGಯಲ್ಲಿ ಹಾಕ್ಬೋದು, ಗ್ರಾಮದಲ್ಲಿದ್ದರೆ ಗ್ರಾಮದಲ್ಲಿ ಹಾಕ್ಬೋದು. ಅನಂತರ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿ ತಾವಿಲ್ಲಿ ಗಮನಿಸ್ಬೋದು ಈಗ 25-26 ಅಂತ ಇಲ್ಲಿ ಕಾಲಮ್ನಲ್ಲಿ ಬಂದಿದೆ. ರೈಸ್ 100 ಗ್ರಾಮ್ ಇದೆ. ಅನಂತರ ನಮ್ಮ ಶಾಲೆಯಲ್ಲಿ ಉಳಿತಕ್ಕಂಥದ್ದನ್ನು ನಾವು ಇಲ್ಲಿ ಸೇವ್ ಮಾಡಿದ್ದೀನಿ. ತಾವು ಮತ್ತೆ ಇದನ್ನು ಎಡಿಟ್ ಮಾಡಲಿಕ್ಕೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡಿ ಸೇವ್ ಮಾಡ್ಬೋದು. ಈಗ ಇದು ರೈಸ್ದು ಸೇವ್ ಆಯಿತು. ಇದೇ ರೀತಿ ಮತ್ತೆ ಬೇರೆ ಐಟಮನ್ನು ಹಾಕಬೇಕಾದ್ರೂ ಮತ್ತೆ ಇಲ್ಲಿ ನಾವು ನ್ಯೂ ಅಂತಲೇ ಕ್ಲಿಕ್ ಮಾಡಬೇಕು. ಮತ್ತೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ ಈಗ ನಾನಿಲ್ಲಿ ತೂರ್ ಡಾಳನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ತೂರ್ ಡಾಳ್ ಸೆಲೆಕ್ಟ್ ಮಾಡಿ ಕ್ವಾಂಟಿಟಿ ಎಷ್ಟು ಉಳಿದಿದೆ ನಮ್ಮ ಶಾಲೆಯಲ್ಲಿ ಅಂತಕ್ಕಂಥದ್ದು 15.100 15 kg 100 ಗ್ರಾಮ್ ಉಳಿದಿದೆ. ಯೂನಿಟ್ದಲ್ಲಿ ನಾನು ಇದನ್ನು KG ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ತಾವು ಗಮನಿಸ್ಬೋದು ಮತ್ತೆ ಇಲ್ಲಿ 2025-26 6ನೇ ಕಾಲಮ್ದಲ್ಲಿ ಬಂದಿದೆ. ತೂರ್ ಡಾಳ್ 15.1 kg ಅಂತ ಇದೆ. ಈ ರೀತಿ ಪ್ರತಿಯೊಂದು ಐಟಮನ್ನು ನಾವಿಲ್ಲಿ ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿ ಸಲ ನಾವು ಅದನ್ನು ಸೇವ್ ಮಾಡಬೇಕಾದ್ರೂ ಇಲ್ಲಿ ಮತ್ತೆ ಏನು ಮಾಡಬೇಕು, ನ್ಯೂ ಅಂತ ಕ್ಲಿಕ್ ಮಾಡಿನೇ ಮತ್ತೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಐಟಮ್ ನಾನು ವೀಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಪ್ರತಿಯೊಂದು ಐಟಮನ್ನು ನಾವಿಲ್ಲಿ ಸೇವ್ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿ ನಾವು ಇದನ್ನು 2025-26ನೇ ಸಾಲಿಗಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಉಳಿಕೆಯನ್ನು ಸೇವ್ ಮಾಡಬೇಕಾಗತ್ತೆ. ಇದು ರಾಜ್ಯ ಹಂತದಿಂದ ಎಲ್ಲ ಶಾಲೆಗಳಲ್ಲೂ ಸಹ ಯಾವ ಶಾಲೆಯಲ್ಲಿ ಬಿಸಿ ಊಟವನ್ನು ತಯಾರು ಮಾಡಲಾಗುತ್ತೆ ಆ ಎಲ್ಲ ಶಾಲೆಗಳ ಮಾಹಿತಿಯನ್ನು ಸೇವ್ ಮಾಡಲಿಕ್ಕೆ ಹೇಳಿರ್ತಾರೆ. ಇದು ಮುಂದಿನ ವರ್ಷದ ಒಂದು ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಅವಶ್ಯಕತೆವಾಗಿರುತ್ತೆ. ಇದನ್ನು ತಾವೆಲ್ಲರೂ ಫಿಲಪ್ ಮಾಡಿ ತಮ್ಮ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ನಿಖರವಾದ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.